ನಮಸ್ತೆ. ನಾನು ನಿಮ್ಮ ಕರ್ನಾಟಕದ ಕೋಕಿಲ್ ಸಂದೀಪ್. ಥೈಲ್ಯಾಂಡ್ ದೇಶದಲ್ಲಿರೋ ಪಟಾಯಾ, ಬ್ಯಾಂಕಾಕ್ ಮತ್ತು ಫೂಕೆಟ್ ಜಾಗಗಳಲ್ಲಿರೋ ಕೆಲ ಪ್ರಮುಖ ಪ್ರವಾಸ ತಾಣಗಳಿಗೆ ಭೇಟಿ ಕೊಡೋಣ. ಬನ್ನಿ, ಈ ವಿಡಿಯೋ ಮುಖಾಂತರ ವರ್ಚುವಲ್ ಟೂರ್ ಮಾಡಿ. ಸರಿಯಾದ ಸಮಯಕ್ಕೆ ಫ್ಲೈಟು ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ನಲ್ಲಿರೋ ಡಾನ್ ಮುಯೋಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲ್ಯಾಂಡ್ ಆಯಿತು. ಬ್ಯಾಂಕಾಕ್ನಲ್ಲಿ ಒಟ್ಟು 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಒಂದು ಸುವರ್ಣಭೂಮಿ ಏರ್ಪೋರ್ಟ್, ಇನ್ನೊಂದು ಡಾನ್ ಮುಯೋಂಗ್ ಏರ್ಪೋರ್ಟ್. ನಾನು ಯಾಕೆ ಡಾನ್ ಮುಯೋಂಗ್ ಏರ್ಪೋರ್ಟ್ನ ಆಯ್ಕೆ ಮಾಡ್ಕೊಂಡೆ ಅಂದರೆ, ಇಲ್ಲಿಂದ ಎಲ್ಲ ತರಹದ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಹೆಚ್ಚಿನದಾಗಿದೆ ಅಂತ ಇದನ್ನ ಆಯ್ಕೆ ಮಾಡ್ಕೊಂಡೆ. ಫ್ಲೈಟ್ನಿಂದ ಇಳಿದು ಏರ್ಪೋರ್ಟ್ ಹೊರಗಡೆ ಹೋಗೋದಕ್ಕೆ ನಾವು 2 ಹಂತನ ದಾಟಬೇಕು. ಮೊದಲನೇ ಹಂತ ವೀಸಾ ಆನ್ ಅರೈವಲ್ ಕೌಂಟರ್ ಹತ್ರ ಹೋಗಿ ವೀಸಾ ಪಡ್ಕೋಬೇಕು. ಆದರೆ ನಾನು ಹೋಗಿದ್ದಂತಹ ದಿನ ವೀಸಾ ಆನ್ ಅರೈವಲ್ ಫ್ರೀ ಇದ್ದಿದ್ದರಿಂದ ವೀಸಾ ಫಾರ್ಮ್ಗೆ ಡೀಟೇಲ್ಸ್ ಫಿಲ್ ಮಾಡಿ ಫೋಟೋ ಹಾಕಿ 2,500 ಬಾತ್ ಏನೋ ಕೊಟ್ಟು ವೀಸಾ ಪಡ್ಕೊಳೋ ಅಗತ್ಯ ಇರಲಿಲ್ಲ. ಎರಡನೇ ಹಂತ ಇಮಿಗ್ರೇಷನ್ ಕೌಂಟರ್ ಹತ್ರ ಹೋಗಿ ಇಮಿಗ್ರೇಷನ್ ಆಫೀಸರ್ಗೆ ನಮ್ಮ ಪಾಸ್ಪೋರ್ಟ್, ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್, ಬೋರ್ಡಿಂಗ್ ಪಾಸ್ ಇವೆಲ್ಲವನ್ನು ಕೊಟ್ಟು ಅವ್ರು ಕೇಳೋ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ಕೊಟ್ಟಾದ್ಮೇಲೆ ಇಮಿಗ್ರೇಷನ್ ಸೀಲ್ನ ಪಾಸ್ಪೋರ್ಟಿಗೆ ಹಾಕಿ ನಮ್ಮನ್ನ ಕಳಿಸ್ಕೊಡ್ತಾರೆ. ಇಮಿಗ್ರೇಷನ್ ಕೌಂಟರ್ನಿಂದ ಹೊರಗಡೆ ಬಂದಿದ ತಕ್ಷಣ ಏರ್ಪೋರ್ಟ್ ಒಳಗಡೆನೆ ಸಿಮ್ ಕಾರ್ಡ್ ಅಂಗಡಿಗಳಿರುತ್ತೆ. ಅಲ್ಲಿ ಡಿಟ್ಯಾಕ್ ಅನ್ನೋ ಸಿಮ್ ಕಾರ್ಡ್ ತೊಗೊಂಡೆ. ಯಾಕೆ ಅಂದರೆ ಇಂಡಿಯನ್ ನೆಟ್ವರ್ಕ್ಸು ಥೈಲ್ಯಾಂಡ್ ದೇಶದಲ್ಲಿ ಆಪ್ರೇಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಇಲ್ಲಿರೋ ದೇಶದ ಸಿಮ್ ಕಾರ್ಡ್ನೇ ಹಾಕೋಬೇಕು. ಹಾಗಾಗಿ ಡಿಟ್ಯಾಕ್ ಸಿಮ್ ತೊಗೊಂಡು ಏರ್ಪೋರ್ಟಿಂದ ಎಕ್ಸಿಟ್ ಆದೆ. ಥೈಲ್ಯಾಂಡ್ ದೇಶಕ್ಕೆ ಬಂದಾಯಿತು. ಈ ದೇಶದಲ್ಲಿ ಈಗ ಬ್ಯಾಂಕಾಕ್ನಲ್ಲಿದ್ದೀನಿ. ಈಗ ನಾನು ಬ್ಯಾಂಕಾಕ್, ಪಟಾಯಾ, ಫೂಕೆಟ್ ಅನ್ನೋ ಜಾಗಗಳಲ್ಲಿರೋ ಕೆಲವು ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತೀನಿ. ಬನ್ನಿ ಈಗ ಪಟಾಯಾಗೆ ಹೋಗೋಣ. ನಾನು ಈ ಥೈಲ್ಯಾಂಡ್ ದೇಶದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಪ್ರಿಫರ್ ಮಾಡ್ತೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಳಸ್ಕೊಂಡು ಡಾನ್ ಮುಯೋಂಗ್ ಏರ್ಪೋರ್ಟ್ನಿಂದ ಪಟಾಯಾಗೆ ಹೋಗಬೇಕು ಅಂದರೆ ಏರ್ಪೋರ್ಟ್ ಪಕ್ಕದಲ್ಲೇ ಜಸ್ಟ್ 50 ಮೀಟರ್ಗೆ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮೋಚಿಟ್ ಬಸ್ ಟರ್ಮಿನಲ್ಗೆ ಹೋಗೋ ಬಸ್ನ ನಾವು ಹತ್ತಬೇಕು. ಬಸ್ ಹೊರಟು ಸುಮಾರು ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ನಾವು ಮೋಚಿಟ್ ಬಸ್ ಟರ್ಮಿನಲ್ನ ರೀಚ್ ಆಗ್ಬೋದು. ಮೋಚಿಟ್ ಬಸ್ ಟರ್ಮಿನಲ್ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಪಟಾಯಾಗೆ ಹೋಗೋ ಬಸ್ ಟಿಕೆಟ್ ಕೌಂಟರ್ ಹತ್ರ ಟಿಕೆಟ್ ತಗೊಂಡು ಪಟಾಯಾಗೆ ಹೋಗೋ ಬಸ್ ಪ್ಲಾಟ್ಫಾರ್ಮ್ ಹತ್ರ ಬರಬೇಕು. ಪಟಾಯಾಗೆ ಹೋಗೋ ಬಸ್ ಬಂತು. ಬಸ್ ಹತ್ಕೊಂಡು ಸುಮಾರು 2 ಅವರ್ ಜರ್ನಿ ಮಾಡಿಕೊಂಡು ಪಟಾಯಾ ಬಸ್ ಟರ್ಮಿನಲ್ಗೆ ಬಂದು ಇಳ್ಕೊಂಡೆ. ಇಲ್ಲಿಂದ ನಾನು ಬುಕ್ ಮಾಡಿದಂಥ ಹೋಟೆಲ್ಲು ಸುಮಾರು 4 ಕಿಲೋಮೀಟ್ರ್ ಇತ್ತು. ಹಾಗಾಗಿ ನಾನು ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಟೆಲ್ ಕಡೆ ಬಂದೆ. ನಾನು ಬುಕ್ ಮಾಡಿದಂಥ ಹೋಟೆಲ್ಲು ವಾಕಿಂಗ್ ಸ್ಟ್ರೀಟ್ಗೆ ತುಂಬ ಹತ್ತಿರ ಇತ್ತು. ಇಲ್ಲಿ ಏನಕ್ಕೆ ಬುಕ್ ಮಾಡಿದೆ ಅಂದರೆ, ಇಲ್ಲಿಂದ ನಾವು ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಬುಕ್ ಮಾಡಿದೆ. ಹೋಟೆಲ್ನಲ್ಲಿ ಫ್ರೆಶ್ ಅಪ್ ಆಗಿ ಒಂದು ಇಂಡಿಯನ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿಕೊಂಡು ಟುಕ್ ಅನ್ನೋ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕ್ಯಾಬ್ನಲ್ಲಿ ಟೈಗರ್ ಪಾರ್ಕ್ ಕಡೆ ಹೊರಟೆ. ಇಲ್ಲಿ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿಯಾದ ಹುಲಿ ಜೊತೆ ಇರೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಈ ಟೈಗರ್ ಪಾರ್ಕ್ನಲ್ಲಿ ಹುಲಿಯ ವಯಸ್ಸಿನ ಅನುಸಾರವಾಗಿ ಟಿಕೆಟ್ ದರನ ನಿಗದಿಪಡಿಸಿರ್ತಾರೆ. ಹುಲಿ ಜೊತೆ ಇರೋ ಫೋಟೋ ವಿಡಿಯೋ ಮಾಡಿಸೋದಕ್ಕೆ ಸಪ್ರೇಟ್ ಫೋಟೋಗ್ರಾಫರ್ಸ್ ಇರ್ತಾರೆ. ಆ ಫೋಟೋಗ್ರಾಫರ್ಸ್ಗೆ ಒಂದು ಸಪ್ರೇಟ್ ಟಿಕೆಟ್ ಅಮೌಂಟ್ ಇರುತ್ತೆ. ಅದನ್ನು ಕೊಟ್ಟು ನಾವು ವಿಡಿಯೋ ಫೋಟೋನ ತೆಗೆಸ್ಕೋಬಹುದು. ಹುಲಿ ಜೊತೆ ಇದ್ದಾಯ್ತು, ಈಗ ಆನೆ ಜೊತೆ ಇರೋಣ ಅಂತ ಎಲಿಫೆಂಟ್ ವಿಲೇಜ್ಗೆ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಹೊರಟೆ. ಎಲಿಫೆಂಟ್ ವಿಲೇಜ್ಗೆ ಬಂದು ಎಲಿಫೆಂಟ್ ರೈಡಿಂಗಿಗೆ ಟಿಕೆಟ್ ತೊಗೊಂಡೆ. ಇದರಲ್ಲಿ ಕಾಂಪ್ಲಿಮೆಂಟ್ರಿ ಆಗಿ ಒಂದು ಜ್ಯೂಸ್ ಮತ್ತು ಎಲಿಫೆಂಟ್ ಶೋ ಇನ್ಕ್ಲೂಡ್ ಆಗಿರುತ್ತೆ. ಟಿಕೆಟ್ ತೊಗೊಂಡು ಒಳಗಡೆ ಹೋದೆ. ನಾನು ಆನೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಿದೆ. ಅಲ್ಲಿ ಆನೆನ ಮಾತಾಡಿಸ್ಕೊಂಡು ಒಳ್ಳೆ ರಿಲ್ಯಾಕ್ಸೇಷನ್ ಆಯಿತು. ನಂತರ ಎಲಿಫೆಂಟ್ ಶೋನ ಮುಗಿಸ್ಕೊಂಡು ಅಲ್ಲಿಂದ ಹೊರಟೆ. ಪಟಾಯಾದಲ್ಲಿ ಸುಮಾರು ನೈಟ್ ಮಾರ್ಕೆಟ್ಗಳಿರುತ್ತೆ. ಅದರಲ್ಲಿ ತೆಪ್ರಸೆಟ್ ನೈಟ್ ಮಾರ್ಕೆಟು ತುಂಬ ದೊಡ್ಡ ಮಾರ್ಕೆಟು. ಇಲ್ಲಿ ಥೈಲ್ಯಾಂಡ್ ದೇಶದ ವಿಧವಾದ ಖಾದ್ಯಗಳನ್ನ ನಾವು ಸವಿಬೋದು. ಆದರೆ ಯಾವತ್ತೂ ತಿಂದು ರೂಢಿ ಇಲ್ಲದೆ ಇರೋ ಕಾರಣಕ್ಕೆ ಸುಮ್ಮನೆ ವಿಂಡೋ ಶಾಪಿಂಗ್ ಥರ ಎಲ್ಲ ನೋಡಿಕೊಂಡು ಕಣ್ಣಲ್ಲೇ ಹೊಟ್ಟೆ ತುಂಬಿಸ್ಕೊತಾ ಇದ್ದೆ. ಒಂದು ಸ್ಟಾಲಲ್ಲಿ ಫ್ರೂಟ್ಸ್ ಇಟ್ಕೊಂಡಿದ್ರು. ಫ್ರೂಟ್ಸ್ ಸ್ಮೂತಿ ಅಂತ ಮಾಡಿಕೊಟ್ಟಿದ್ರು. ಅದನ್ನು ತೊಗೊಂಡೆ. ಹಾಗೆ ಒಂದು ರೌಂಡು ಎಲ್ಲ ಪೂರ್ತಿ ಓಡಾಡಿಕೊಂಡು ಮತ್ತೆ ನಾನು ಹೋಟೆಲ್ ಕಡೆ ಬಂದೆ. ನನ್ನ ಪ್ರವಾಸ ಪಟ್ಟಿಯ ಪ್ರಕಾರ 2ನೇ ದಿನ ಬೆಳಿಗ್ಗೆ ಡಾಲ್ಫಿನ್ ಶೋ ಇತ್ತು. ಹೋಟೆಲ್ನಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಡಾಲ್ಫಿನ್ ಶೋ ಕಡೆ ಬಂದೆ. ಡಾಲ್ಫಿನ್ ಶೋಗೆ ಟಿಕೆಟ್ ತಗೊಂಡು ಫುಲ್ ಫ್ಲೆಡ್ಜ್ ಆಗಿ ಡಾಲ್ಫಿನ್ ಶೋ ನೋಡಿದೆ. ತುಂಬ ಸಕ್ಕದಾಗಿತ್ತು ಡಾಲ್ಫಿನ್ ಶೋ. ಆ್ಯಕ್ಚುಲಿ ನಾನು ಟೂರ್ ಮಾಡ್ತಿರೋದು ಸೀಸನಲ್ಲಿ. ಹಾಗಾಗಿ ಹೋಗಿದ ತಕ್ಷಣ ಎಲ್ಲ ಶೋಗಳಿಗೂ ಇಮಿಡಿಯೇಟ್ ಆಗಿ ಕೌಂಟ್ರಲ್ಲೇ ನನಗೆ ಟಿಕೆಟ್ ಸಿಗ್ತಾ ಇದೆ. ಅದೇ ಇಯರ್ ಎಂಡ್ನಲ್ಲಿ ಅಂದರೆ ಸೀಸನ್ ಟೈಮಲ್ಲಿ ಟೂರ್ ಮಾಡಿದರೆ ಇಂಥ ಶೋಗಳಿಗೆ ಮುಂಚಿತವಾಗಿಯೇ ಯಾವುದಾದ್ರೂ ಒಂದು ಬುಕ್ಕಿಂಗ್ ಆ್ಯಪ್ ಮುಖಾಂತರ ನಾವು ಈ ಶೋಗಳನ್ನ ಬುಕ್ ಮಾಡಿಕೊಂಡು ನಾವು ನೋಡಬೇಕಾಗುತ್ತೆ. ಡಾಲ್ಫಿನ್ ಶೋ ಮುಗಿಸ್ಕೊಂಡು ಸೀದಾ ಅಲ್ಕಜಾರ್ ಶೋ ಹತ್ರ ಬಂದೆ. ಆ್ಯಸ್ ಯೂಶುವಲ್ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ತೊಗೊಂಡು ಆಡಿಟೋರಿಯಂ ಒಳಗಡೆ ಹೋದೆ. ಒಂದು 20 ಮಿನಿಟ್ಸ್ ಆದಮೇಲೆ ಶೋ ಸ್ಟಾರ್ಟ್ ಆಯಿತು. ತುಂಬ ಸಕ್ಕದಾಗಿ ಬಂತು ಶೋ ಮಾತ್ರ. ಲೈಫ್ ಟೈಮಲ್ಲಿ ಇಂಥ ಒಂದು ಶೋ ನೋಡಬೇಕು ಅಂತ ಶೋ ನೋಡಾದ್ಮೇಲೆ ಅನ್ನಿಸ್ತು. ಮತ್ತು ಇನ್ನೊಂದು ನೈಟ್ ಮಾರ್ಕೆಟ್ ಕಡೆ ಎಲ್ಲಾದರೂ ಹೋಗೋಣ ಅಂತ ಹೊರಟೆ. ಈಗ ನಾನು ಬಂದಿರೋ ನೈಟ್ ಮಾರ್ಕೆಟ್ ಹೆಸರು ಸೆಂಟ್ರಲ್ ಮರೀನಾ ನೈಟ್ ಮಾರ್ಕೆಟ್ ಅಂತ.
ಇಲ್ಲೂ ಥೈಲ್ಯಾಂಡ್ ದೇಶದ ವಿಧವಾದ ಖಾದ್ಯಗಳನ್ನ ಮಾರ್ತಾರೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಕ್ರೊಕೊಡೈಲ್ ಬಾರ್ಬಿಕ್ಯೂನ ಮಾಡ್ತಾರೆ. ಮತ್ತು ಆ್ಯಸ್ ಯೂಶುವಲ್ ಕ್ರೊಕೊಡೈಲ್ ಬಾರ್ಬಿಕ್ಯೂನ ಕಣ್ಣಲ್ಲೇ ನೋಡಿ ಆನಂದಪಟ್ಟು ಅಲ್ಲಿ ಒಂದು ಚಿಕನ್ ಫ್ರೈಸ್ ಸಿಕ್ತು. ಚಿಕನ್ ಫ್ರೈಸ್ನ ತೊಗೊಂಡು ತಿಂದ್ಕೊಂಡು ಮತ್ತೆ ಹೋಟೆಲ್ ಕಡೆ ಬಂದೆ. ಇವತ್ತಿಗೆ ಪಟಾಯದಲ್ಲಿ 3ನೇ ದಿನ. ಇವತ್ತು ರೆಸ್ಟೋರೆಂಟ್ ಬಿಸ್ನೆಸ್ ಬಗ್ಗೆ ಒಬ್ಬರ ಜೊತೆ ಮಧ್ಯಾಹ್ನದವರೆಗೂ ಬಿಸ್ನೆಸ್ ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡು ಅಂಡರ್ ವರ್ಲ್ಡ್ ವಾಟರ್ ಕಡೆ ಬಂದೆ. ಸೆಮಿ ಸರ್ಕಲ್ನಲ್ಲಿ ಗ್ಲಾಸ್ನಲ್ಲಿ ಮಾಡಿರೋ ಅಂಥ ಒಂದು ಸುರಂಗ ಮಾರ್ಗ ಇರುತ್ತೆ. ಸೊ ಮೀನೆಲ್ಲ ಓಡಾಡ್ತಾ ಇರುತ್ತೆ. ನಾವು ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಪಕ್ಕದಲ್ಲಿ ನಮ್ಮ ಮೇಲ್ಗಡೆ ಎಲ್ಲ ಮೀನುಗಳು ಓಡಾಡ್ತಾ ಇರೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿದ್ದಂಥ ಮ್ಯಾಕ್ರೋ ಮಾರ್ಕೆಟ್ ಕಡೆ ಬಂದೆ. ಈ ಮ್ಯಾಕ್ರೋ ಮಾರ್ಕೆಟು ನಮ್ಮ ಕರ್ನಾಟಕದಲ್ಲಿರೋ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಥರ. ಇಲ್ಲಿ ಎಲ್ಲ ಐಟಮ್ಸು ಡಿಸ್ಕೌಂಟ್ ಪ್ರೈಸಿಗೆ ಸಿಗುತ್ತೆ. ಆಬ್ವಿಯಸ್ಲಿ ನಮ್ಮ ಇಂಡಿಯನ್ಸ್ಗೆ, ಅದರಲ್ಲೂ ಮ್ಯಾಕ್ಸಿಮಮ್ ನಮ್ಮ ಕರ್ನಾಟಕದವ್ರಿಗೆ ಥೈಲ್ಯಾಂಡ್ನಲ್ಲಿ 2ನೇ ದಿನದಿಂದ ನಮ್ಮ ಊಟ ಬೇಕು ಅನಿಸೋದು ಸಹಜ. ಇಲ್ಲಿ ಎಷ್ಟೇ ಇಂಡಿಯನ್ಸ್ ರೆಸ್ಟೋರೆಂಟ್ ಇದ್ದರೂ ಅಥೆಂಟಿಕ್ ಫುಡ್ ಸಿಗಲ್ಲ. ಹಾಗಾಗಿ ನಾನು ಇಲ್ಲಿ ಅಥೆಂಟಿಕ್ ಫುಡ್ ಸಿಗೋ ರೆಸ್ಟೋರೆಂಟ್ ಮಾಡೋವರೆಗೂ ನಿಮ್ಗೊಂದು ಐಡಿಯಾ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಫ್ರೆಂಡ್ಸ್ ಟ್ರೂಪ್ ಅಥವಾ ಫ್ಯಾಮಿಲಿ ಬಂದರೆ ಅಪಾರ್ಟ್ಮೆಂಟ್ನಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋ ಫ್ಲ್ಯಾಟ್ನ ಬುಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕೆಟ್ಗೆ ಬಂದು ಗ್ರಾಸರೀಸ್ ತೊಗೊಂಡೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಉತ್ತಮ. ಅಥವಾ ಅಡುಗೆ ಮಾಡ್ಕೊಳೋದಕ್ಕಾಗ್ದಲೇ ಇರೋರಿಗೆ ಸೂಪರ್ ಮಾರ್ಕೆಟ್ಗಳಿರುತ್ತೆ. 7-Eleven, ಟಾಪ್ಸ್ ಡೈಲಿ, ಇಂಥ ಸೂಪರ್ ಮಾರ್ಕೆಟ್ಗಳಲ್ಲಿ ರೆಡಿ ಟು ಈಟು, ಬೇಕ್ರಿ ಐಟಮು, ಸ್ನ್ಯಾಕ್ಸು, ಈ ಥರ ಐಟಮ್ಸ್ನ ತಿನ್ಕೊಂಡು ಕತೆ ಕಳಿಬೋದು. ಸೊ ಮ್ಯಾಕ್ರೋ ಮಾರ್ಕೆಟ್ನಲ್ಲಿ ಏನೆಲ್ಲ ಸಿಗುತ್ತೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದೆ. ಟರ್ಮಿನಲ್ 21 ಮಾಲ್ಗೆ ಹೋಗೋಣ ಅಂತ ಅಲ್ಲಿಗೆ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಟರ್ಮಿನಲ್ 21 ಮಾಲ್ಗೆ ಬಂದೆ. ಟೂರಿಸ್ಟ್ ಪ್ಲೇಸಲ್ಲಿ ಇದು ಒಂದು. ಪಟಾಯದಲ್ಲಿ ಇದು ತುಂಬ ದೊಡ್ಡ ಮಾಲು, ತುಂಬ ಅದ್ಭುತವಾಗಿತ್ತು. ಮಾಲ್ನಿಂದ ಊಟ ಮಾಡೋಣ ಅಂತ ಒಂದು ನೈಟ್ ಮಾರ್ಕೆಟ್ ಕಡೆ ಬಂದೆ. ಈ ನೈಟ್ ಮಾರ್ಕೆಟ್ ಹೆಸರು ರನ್ವೇ 88. ಈ ನೈಟ್ ಮಾರ್ಕೆಟ್ನಲ್ಲಿ ಆ್ಯಸ್ ಯೂಶುವಲ್ ವಿಂಡೋ ಶಾಪಿಂಗ್ ಥರ ಎಲ್ಲ ಖಾದ್ಯಗಳನ್ನ ಕಣ್ಣಲ್ಲೇ ನೋಡಿ ಹೊಟ್ಟೆ ತುಂಬಿಸ್ಕೊಂಡೆ. ಬಟ್ ಆದರೂ ಇನ್ನೂ ತುಂಬ ಹೊಟ್ಟೆ ಹಸಿತಿದ್ರಿಂದ ಏನಾದರೂ ಒಂದು ತಿನ್ನಬೇಕು ಅಂತ ಇಲ್ಲಿ ಏನು ತಿನ್ಬೋದು ಅಂತ ನೋಡಿದಾಗ ಈ ದೇಶದಲ್ಲಿ ಸ್ಟಿಕ್ಕಿ ರೈಸ್ ಅನ್ನೋದು ಎಲ್ಲ ಕಡೆ ಕಾಮನ್ನಾಗಿ ಸಿಗುತ್ತೆ. ಆ ಸ್ಟಿಕ್ಕಿ ರೈಸ್ ಜೊತೆ ಮ್ಯಾಂಗೋ ಅಥವಾ ಆ ಸ್ಟಿಕ್ಕಿ ರೈಸ್ನ ಕಲರ್ಫುಲ್ಲಾಗಿ ಮಾಡಿಕೊಡೋದು ಈ ಥರ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಾನು ಮ್ಯಾಂಗೋ ಮತ್ತು ಸ್ಟಿಕ್ಕಿ ರೈಸ್ ತೊಗೊಂಡಿದ್ದೆ. ಸೊ ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿನ್ಕೊಂಡು ಮುಂದೆ ಬಂದು ನೋಡ್ತೀನಿ, ಇಲ್ಲಿ ಕ್ರೊಕೊಡೈಲ್ ಆ್ಯಸ್ ಯೂಶುವಲ್ ಕ್ರೊಕೊಡೈಲ್ ಬಾರ್ಬಿಕ್ಯೂ ಮಾಡ್ತಾಯಿದ್ರು. ಸೊ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಕ್ರೊಕೊಡೈಲ್ ಬಾರ್ಬಿಕ್ಯೂ. ನನ್ನ ಪ್ರವಾಸ ಪಟ್ಟಿಯ ಪ್ರಕಾರ ಪಟಾಯದಲ್ಲಿ 3 ದಿನ ಪ್ರವಾಸ ಮಾಡಾಯಿತು. ಆ್ಯಕ್ಚುಲಿ ಇನ್ನು ಪಟಾಯದಲ್ಲಿ ತುಂಬ ಟೂರಿಸಮ್ ಪ್ಲೇಸಸ್ ಇದೆ. ಅದರಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಇರ್ಬೋದು, ಇನ್ನು ಸುಮಾರು ಟೂರಿಸಮ್ ಪ್ಲೇಸಸ್ ಇತ್ತು. ಬಟ್ 3 ದಿನದಲ್ಲಿ ಎಲ್ಲಾವುದು ಕವರ್ ಮಾಡೋಕ್ಕಾಗಲಿಲ್ಲ. 4ನೇ ದಿನದಿಂದ ಫೂಕೆಟ್ನಲ್ಲಿ ಪ್ರವಾಸ ಮಾಡಬೇಕು. ಪಟಾಯದಿಂದ ಫೂಕೆಟ್ಗೆ ಸುಮಾರು 1000 ಕಿಲೋಮೀಟರ್ ದೂರ ಇದೆ. ಸುಮಾರು ಜನ ಪಟಾಯದಿಂದ ಬ್ಯಾಂಕಾಕಿಗೆ ಬಂದು ಬ್ಯಾಂಕಾಕಿಂದ ಫೂಕೆಟ್ಗೆ ಫ್ಲೈಟಲ್ಲಿ ಹೋಗ್ತಾರೆ. ಅಥವಾ ಸ್ಟಾರ್ಟಿಂಗ್ಗೆ ಫೂಕೆಟ್ ವಿಸಿಟ್ ಮಾಡೋರು ಡೈರೆಕ್ಟ್ ಫೂಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬ್ಯಾಂಗ್ಳೂರಿಂದ ಹೋಗ್ತಾರೆ. ಬಟ್ ನಾನೇನು ಮಾಡ್ತೀನಿ, ಬಸ್ ಜರ್ನಿ ಇಷ್ಟ ಇರೋದ್ರಿಂದ ಬಸ್ಸಲ್ಲಿ ಹೋಗೋಣ ಅಂತ ನಾನು ಪ್ಲಾನ್ ಮಾಡಿ ಪಟಾಯದಿಂದ ಫೂಕೆಟ್ಗೆ ಹೊರಡೋ ಬಸ್ಗಳು ಪಟಾಯದಲ್ಲಿರೋ ಸವಸ್ತಿ, ಆಲ್ತಾಯ್, ಪಟಾಯ ಆಫೀಸ್ ಅನ್ನೋ ಬಸ್ ಆಫೀಸ್ ಹತ್ರ ಬಂದೆ. ಆದ್ರೆ ನೈಟ್ ಹೊರಡೋ ಬಸ್ ಟಿಕೆಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿತ್ತು. ತಿರ್ಗಾ ಬಸ್ ಆನ್ಲೈನ್ ticket.co.th ಅನ್ನೋ ವೆಬ್ಸೈಟ್ ನಲ್ಲಿ ಚೆಕ್ ಮಾಡಿದಾಗ ಬ್ಯಾಂಕಾಕ್ ನಿಂದ ಫೂಕೆಟ್ಗೆ ಅರ್ಲಿ ಮಾರ್ನಿಂಗ್ 6 o'clock ಬಸ್ ಇದೆ ಅಂತ ತೋರಿಸ್ತಿತ್ತು. ಸೊ ಹಾಗಾಗಿ ನಾನು ಇಮಿಡಿಯೇಟಾಗಿ ಪಟಾಯದಿಂದ ಬ್ಯಾಂಕಾಕಿಗೆ ಕ್ಯಾಬ್ ಮಾಡಿಕೊಂಡು ಮೋಚಿಟ್ಟು ಬಸ್ ಟರ್ಮಿನಲ್ಗೆ ಬಂದು ಇಳ್ಕೊಂಡೆ. ಟಿಕೆಟ್ ತೊಗೊಳಕ್ಕೆ ಹೋಗ್ತೀನಿ, 6 o'clock ಬಸ್ದು ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು. ಫೂಕೆಟ್ ಮಾರ್ನಿಂಗ್ ಫುಲ್ ಮತ್ತೆ ತಿರ್ಗಾ ಸಂಜೆ 6 ಗಂಟೆಗೆ ಬಸ್ ಇದೆ ಅಂತ ಹೇಳಿದ್ರು. 6 ಗಂಟೆ ಬಸ್ದು ಟಿಕೆಟ್ ತಗೊಂಡು ಇಲ್ಲೇ ಬ್ಯಾಂಕಾಕ್ ಸುತ್ತಮುತ್ತ ಪ್ಲೇಸಸ್ ನೋಡ್ಕೊಂಡು ಬರೋಣ ಅಂತ ಹೊರಟೆ. ಇಂಡಿಯನ್ ಕರೆನ್ಸಿಯಿಂದ ಎಕ್ಸ್ಚೇಂಜ್ ಮಾಡಿದಂತಹ ತಾಯ್ಬಾತ್ ಕರೆನ್ಸಿ ಆಗಲೇ ಖಾಲಿ ಆಗ್ತಾ ಬಂದಿತ್ತು. ಇಲ್ಲೇ ಮೋಚಿಟ್ಟು ಬಸ್ ಟರ್ಮಿನಲಲ್ಲಿ ಇದ್ದಂತಹ ATMನಲ್ಲಿ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಡ್ರಾ ಮಾಡಿಕೊಂಡೆ. ಈ ಥೈಲ್ಯಾಂಡ್ ದೇಶದಲ್ಲಿ ನಮ್ಮ ATM ಕಾರ್ಡ್ ವರ್ಕ್ ಆಗಬೇಕು ಅಂದರೆ ಬ್ಯಾಂಕ್ನಲ್ಲಿ ನಾವು ಮುಂಚಿತವಾಗಿ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ನ ನಾವು ಪಡ್ಕೋಬೇಕು. ನಾವು ಡ್ರಾ ಮಾಡಿದಾಗಲೆಲ್ಲ 220 ಬಾತ್ ಸರ್ಚಾರ್ಜಸ್ ಅಂತ ಕಟ್ ಮಾಡ್ಕೊತಾರೆ. ಕೆಲವು ಬ್ಯಾಂಕಲ್ಲಿ ಮತ್ತೆ ಸರ್ವಿಸ್ ಚಾರ್ಜಸ್ ಅಂತಲೂ ಕೂಡ ಕಟ್ ಮಾಡ್ಕೊತಾರೆ. ಹಾಗಾಗಿ ಮುಂಚಿತವಾಗಿ ಎಷ್ಟು ಹಣ ಬೇಕೋ ಅಷ್ಟು ಒಂದೇ ಸತಿ ಡ್ರಾ ಮಾಡಿಕೊಂಡ್ರೆ ಈ ಥರ ಸರ್ಚಾರ್ಜಸ್ಸು, ಸರ್ವಿಸ್ ಚಾರ್ಜಸ್ನ
ಕಟ್ ಮಾಡ್ಕೊಳೋ ಅಮೌಂಟ್ ನಾವು ಅವಾಯ್ಡ್ ಮಾಡ್ಕೋಬೋದು. ಬ್ಯಾಂಕಾಕ್ನ ಮೋಚಿಟ್ಟು ಬಸ್ ಟರ್ಮಿನಲ್ನಲ್ಲಿ ಫೂಕೆಟ್ಗೆ ಹೋಗೋ ಬಸ್ಸು ಸಂಜೆ 6 ಗಂಟೆ ಇರೋದ್ರಿಂದ ಅಲ್ಲಿವರೆಗೂ ಯಾವ್ಯಾವ ಪ್ಲೇಸ್ ನೋಡಬೇಕು ಅಂತ ಗೂಗಲ್ ಸರ್ಚ್ ಮಾಡಿ ನೋಡಿ ಈಗ ಬುದ್ಧ ಟೆಂಪಲ್ ಅಂದರೆ ವಾಟ್ ಫಕ್ನಮ್ ಫಸಿ ಚರೋನ್ ಅನ್ನೋ ಒಂದು ಟೂರಿಸಂ ಪ್ಲೇಸ್ಗೆ ಹೊರಟೆ. ಈ ಬ್ಯಾಂಕಾಕ್ ಸಿಟಿ ಸೆಂಟ್ರಲ್ಲಿರೋ ಆಲ್ಮೋಸ್ಟ್ ಟೂರಿಸಂ ಪ್ಲೇಸಸ್ನ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆದ ಬೋಟ್ ಮತ್ತು ಮೆಟ್ರೋ ಮುಖಾಂತರ ನಾವು ಟ್ರಾವೆಲ್ ಮಾಡಿಕೊಂಡು ಆ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಈಗ ನಾನು ಬುದ್ಧ ಟೆಂಪಲ್ಗೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿಕೊಂಡು ಬುದ್ಧ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಬ್ಯಾಂಗ್ಳೂರಿನಲ್ಲಿ ಹೇಗೆ ಮೆಟ್ರೋ ಇದೆಯೋ ಇಲ್ಲೂ ಅದೇ ರೀತಿ ನಾವು ಟ್ರಾವೆಲ್ ಮಾಡೋ ಪ್ರೊಸೀಜರ್ ಎಲ್ಲ ಸೇಮ್ ಇದೆ. ಬುದ್ಧ ಟೆಂಪಲ್ಗೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಬಂದು ಬ್ಲೂ ಲೈನ್ನ ತಾಪ್ರ ಮೆಟ್ರೋ ಸ್ಟೇಷನ್ನು. ಈ ತಾಪ್ರ ಮೆಟ್ರೋ ಸ್ಟೇಷನಿಂದ ಬುದ್ಧ ಟೆಂಪಲ್ಗೆ ವಾಕಬಲ್. ಸೊ ನಾನು ವಾಕ್ ಮಾಡಿಕೊಂಡು ಬುದ್ಧ ಟೆಂಪಲ್ ಕಡೆ ಬಂದೆ. ಬುದ್ಧ ಟೆಂಪಲ್ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ವಾಟ್ ಅರುಣ್ ಕಡೆ ಹೊರಟೆ. ಈಗ ನಾನು ಹಾಕೊಂಡಿದ್ದೀನಿ ಥೈಲ್ಯಾಂಡ್ ದೇಶದ ಟ್ರೆಡಿಷ್ನಲ್ ವೇರ್. ವಾಟ್ ಅರುಣ್ ಗೇಟ್ ಎದುರುಗಡೆ ಇರೋ ಅಂಗಡಿಗಳಲ್ಲಿ ಈ ಟ್ರೆಡಿಷ್ನಲ್ ವೇರ್ಗಳನ್ನ ರೆಂಟಿಗೆ ಕೊಡ್ತಾರೆ. ನಮ್ಮ ಕನ್ನಡ ಸಿನಿಮಾದ ಸೂಪರ್ ಸ್ಟಾರ್ ಫಿಲಮಲ್ಲಿ ನಮ್ಮ ಉಪೇಂದ್ರ ಸರ್ ರಾಜನ್ ಕ್ಯಾರೆಕ್ಟ್ರಲ್ಲಿ ದೇವಯಾನಿ ನೋಡಿಕೊಂಡು ಓಡಾಡ್ತಿರ್ತಾರಲ್ಲ, ಆ ಥರ ನಾನು ರಾಜನ್ ಡ್ರೆಸ್ ಹಾಕೊಂಡು ಓಡಾಡ್ಕೊಂಡು ವಾಟ್ ಅರುಣ್ನ ನೋಡಿದೆ. ವಾಟ್ ಅರುಣ್ ನೋಡಿಕೊಂಡು ಹಿಂಭಾಗದಲ್ಲಿ ಇದ್ದ ವಾಟ್ ಅರುಣ್ ಪಿಯರ್ನ ಬೋಟ್ ಸ್ಟಾಪ್ನಲ್ಲಿ ಆಲ್ ಡೇ ರಿವರ್ ಬೋಟ್ ಪಾಸ್ ತಗೊಂಡು ಬೋಟ್ ಒಳಗಡೆ ಬಂದೆ. ಚಾವೋ ಪ್ರಾಯಾ ರಿವರ್ನಲ್ಲಿ ಈ ಬೋಟ್ ಓಡಾಡುತ್ತೆ. ಬ್ಯಾಂಕಾಕ್ ಸಿಟಿ ಸೆಂಟ್ರಲ್ಲಿ ಈ ನದಿ ಇರೋದು. ಕೆಲವು ಟೂರಿಸ್ಟ್ ಸ್ಪಾಟ್ಗಳು ಈ ನದಿ ಪಕ್ಕದಲ್ಲೇ ಇರೋದ್ರಿಂದ ಬೋಟ್ದು ಡೇ ಪಾಸ್ ತಗೊಂಡಿದ್ದೀನಿ. ಚಾವೋ ಪ್ರಾಯಾ ರಿವರ್ನಲ್ಲಿ ಬೋಟ್ ಮೂಲಕ ಗ್ರ್ಯಾಂಡ್ ಪ್ಯಾಲೇಸ್ ಕಡೆ ಬಂದೆ. ಗ್ರ್ಯಾಂಡ್ ಪ್ಯಾಲೇಸ್ ಒಳಗಡೆ ಹೋಗೋದಕ್ಕೆ ಡ್ರೆಸ್ ಕೋಡ್ ಇದೆ. ಫುಲ್ ಬಾಡಿ ಕವರ್ ಆಗಿರಬೇಕು, ಹಾಗಿದ್ರೆ ಮಾತ್ರ ಒಳಗಡೆ ಅಲೋ ಮಾಡ್ತಾರೆ. ಬ್ಯಾಂಕಾಕ್ನಲ್ಲಿರೋ ಅದ್ಭುತವಾದ ಗ್ರ್ಯಾಂಡ್ ಪ್ಯಾಲೇಸ್ ನೋಡಿಕೊಂಡು ಈಗ ನೆಕ್ಸ್ಟ್ ಐಕಾನ್ ಸಿಎಂ ಮಾಲ್ ಕಡೆ ಹೊರಟೆ. ಈ ಆಲ್ ಡೇ ರಿವರ್ ಬೋಟ್ ಪಾಸ್ ಕೂಡ ನಮ್ಮ BMTC ಬಸ್ ಪಾಸ್ ಥರ ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದರೂ ಹತ್ಬೋದು, ಎಲ್ಲಿ ಬೇಕಾದರೂ ಇಳಿಬೋದು. ಸೊ ಒಂಥರ ಸಖತ್ ಫ್ರೀಡಮ್ ಇರುತ್ತೆ ಈ ಥರ ಟ್ರಾವೆಲ್ ಮಾಡೋದಕ್ಕೆ. ಆಲ್ರೆಡಿ ಟೈಮ್ ಆಗ್ತಾ ಬಂದಿತ್ತು ಫೂಕೆಟ್ ಬಸ್ ಕ್ಯಾಚ್ ಮಾಡೋದಕ್ಕೆ. ನಾನೀಗ ಐಕಾನ್ ಸಿಯಾಮ್ ಮಾಲ್ನ ಬೋಟ್ ಸ್ಟಾಪ್ನಲ್ಲಿದ್ದೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೂಲಕನೇ ಬಸ್ ಸ್ಟ್ಯಾಂಡ್ಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ರಿಂದ ಮೋಚಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಬೋಟ್ ಸ್ಟಾಪ್ ಬಂದು ವಾಟ್ ಸಾಯ್ ತಂಗ್ ಪಿಯರ್ಗೆ ಹೋಗಿ ಅಲ್ಲಿಂದ ಬೈ ರೋಡ್ ಬೈಕ್ ಟ್ಯಾಕ್ಸಿ ಅಥವಾ ಸಿಟಿ ಬಸ್ ಕ್ಯಾಚ್ ಮಾಡಿಕೊಂಡು ಹೋಗೋಣ ಅಂತ ಹೊರಟೆ. ವಾಟ್ ಸಾಯ್ ತಂಗ್ ಪಿಯರ್ನಲ್ಲಿ ಇಳಿದು ಗೂಗಲ್ ಮ್ಯಾಪ್ನಲ್ಲಿ ನಿಯರ್ ಬೈ ಸಿಟಿ ಬಸ್ ಸ್ಟಾಪ್ ಎಲ್ಲಿದೆ ಅಂತ ನೋಡಿ ಗೂಗಲ್ ಮ್ಯಾಪ್ ಹಾಕೊಂಡು ಬಸ್ ಸ್ಟಾಪ್ ಹತ್ರ ನೆಟ್ಕೊಂಡು ಬಂದೆ. ನಾನು ಹೋಗ್ಬೇಕಿದ್ದು ಮೋಚಿಟ್ಟು ಬಸ್ ಟರ್ಮಿನಲ್ಗೆ. ಸ್ವಲ್ಪ ಹೊತ್ತು ಬಸ್ಗೆ ವೆಯ್ಟ್ ಮಾಡಿದೆ. ಮೋಚಿಟ್ಟು ಬಸ್ ಟರ್ಮಿನಲ್ಗೆ ಹೋಗೋ ಬಸ್ ಯಾವುದು ಬರಲೇ ಇಲ್ಲ. ಹಾಗಾಗಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋಣ ಅಂತ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದೆ. ಬೈಕ್ ಬರೋದು ಲೇಟ್ ಆಯಿತು. ಅಷ್ಟರಲ್ಲಿ ಮೋಚಿಟ್ಟುಗೆ ಹೋಗೋ ಬಸ್ಸು ಬಂದೇ ಬಿಡ್ತು. ಸಿಕ್ಕಾಪಟ್ಟೆ ಟೈಮ್ ಬೇರೆ ಆಗಿತ್ತು. ಬೈಕ್ ಅವ್ನು ಯಾವಾಗ ಬರ್ತಾನೋ ಏನೋ ಅಂತ ಬಸ್ ಹತ್ತು ಹೊರಟೆ. ಅಲ್ಟಿಮೇಟ್ಲಿ ಮೋಚಿಟ್ಟು ಬಸ್ ಟರ್ಮಿನಲ್ ಹತ್ರ ರೀಚ್ ಆದೆ. ಮೋಚಿಟ್ಟು ಬಸ್ ಟರ್ಮಿನಲ್ ಆಪೋಸಿಟ್ ಇರೋ ಬಸ್ ಸ್ಟಾಪ್ನಲ್ಲಿ ಇಳ್ಕೊಂಡು ಸ್ಕೈ ವಾಕ್ ಮೂಲಕ ರೋಡ್ ಕ್ರಾಸ್ ಮಾಡಿ ಬಸ್ ಸ್ಟ್ಯಾಂಡ್ಗೆ ಇನ್ ಟೈಮ್ಗೆ ಅಂದರೆ ಸಂಜೆ 6 ಗಂಟೆಗೆ ಇದ್ದಂಥ ಬಸ್ಗೆ 20 ನಿಮಿಷ ಮುಂಚಿತವಾಗಿ ರೀಚ್ ಆದೆ.
ಸೀಚ್ ಇಲ್ಲಿ ಬುಕ್ ಆಗಿದೆ. ರಾತ್ರಿ 11:50ಕ್ಕೆ ಮಧ್ಯದಾರಿಯಲ್ಲಿ ಇದ್ದಂಥ ಕುಂತನ್ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಈ ರೆಸ್ಟೋರೆಂಟಲ್ಲಿ ಇಂಡಿವಿಜುವಲ್ ಆಗಿ ನಮ್ಗೇನು ಬೇಕೋ ನಾವು ಪರ್ಚೇಸ್ ಮಾಡ್ಕೋಬೋದು. ಫ್ರೈಡ್ ಚಿಕನ್ ನೋಡಿ ಆಸೆ ಆಯಿತು, ಫ್ರೈಡ್ ಚಿಕನ್ ತೊಗೊಂಡೆ. ಸಪ್ರೇಟ್ ಒಂದು ಸೈಡು ಬಸ್ ಪ್ಯಾಸೆಂಜರ್ಸ್ಗೆ ಕಾಂಪ್ಲಿಮೆಂಟ್ರಿ ಅನ್ಲಿಮಿಟೆಡ್ ಫುಡ್ ಇಟ್ಟಿರ್ತಾರೆ. ನಮ್ಗೆ ಏನೇನು ಬೇಕೋ ನಾವು ಸೆಲೆಕ್ಟ್ ಮಾಡಿಕೊಂಡು ಪ್ಲೇಟ್ಗೆ ಹಾಕಿಸ್ಕೋಬೋದು. ಊಟ ಮಾಡೋ ಗ್ಯಾಪಲ್ಲಿ ಬಸ್ ಏನಾದರೂ ಮಿಸ್ ಆದರೆ ಅನ್ನೋ ಭಯದಲ್ಲಿ ಬಸ್ ಮುಂದೆನೇ ಕೂತ್ಕೊಂಡು ಊಟ ಮಾಡಿದೆ. ಊಟ ಮುಗಿಸ್ಕೊಂಡು ಮತ್ತೆ ಬಸ್ ಜರ್ನಿ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ 7:45ಗೆ ಬಸ್ಸು ಫೂಕೆಟ್ ಬಸ್ ಟರ್ಮಿನಲ್ 2ಗೆ ರೀಚ್ ಆಯಿತು. ಇವತ್ತು ಫಿಫಿ ಐಲ್ಯಾಂಡ್ನಲ್ಲಿ ಟೂರ್ ಮಾಡಬೇಕು. ಈಗ ನಾನು ಫೂಕೆಟ್ ಬಸ್ ಟರ್ಮಿನಲ್ 2 ಅಲ್ಲಿದ್ದೀನಿ. ಫಿಫಿ ಐಲ್ಯಾಂಡ್ ರೀಚ್ ಆಗಬೇಕು ಅಂದರೆ ಬಸ್ ಟರ್ಮಿನಲ್ 2 ಇಂದ ಫೂಕೆಟ್ ಬಸ್ ಟರ್ಮಿನಲ್ 1ಗೆ ಹೋಗಬೇಕು. ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ರಸಾದ ಪಿಯರ್ಗೆ ಹೋಗಬೇಕು. ಪಿಯರ್ ಅಂದರೆ ಬೋಟ್ ಸ್ಟಾಪ್ ಅಂತ, ಅಂದರೆ ಹಾರ್ಬರ್ ಥರ. ಸೊ ರಸಾದ ಪಿಯರಿಂದ ಫಿಫಿ ಐಲ್ಯಾಂಡ್ಗೆ ಬೋಟ್ ಮೂಲಕ ರೀಚ್ ಆಗಬೇಕು. ಬನ್ನಿ ರಸಾದ ಪಿಯರ್ ಕಡೆ ಹೋಗೋಣ. ಬಸ್ ಟರ್ಮಿನಲ್ 1ಗೆ ಹೋಗೋ ಬಸ್ಸು ಆಲ್ರೆಡಿ ಬಂದು ನಿಂತಿದೆ. ಫೂಕೆಟ್ ಬಸ್ ಟರ್ಮಿನಲ್ 1 ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಬೈಕ್ ಟ್ಯಾಕ್ಸಿ ಮೂಲಕ ರಸಾದ ಪಿಯರ್ ಅಂದರೆ ರಸಾದ ಹಾರ್ಬರ್ ಕಡೆ ಬಂದೆ. One way. One way. One person, right? One person. How much? 800. 800 baht. Oh. And give me one name, please. Where? This one. ರಸಾದ ಹಾರ್ಬರಿಂದ ಫೂಕೆಟ್ಗೆ ನಾವು ಒನ್ ವೇ ಟಿಕೆಟ್ ತೊಗೊಳ್ಳೋದು ಬೆಸ್ಟ್. ಯಾಕೆಂದರೆ ಅಲ್ಲಿಂದ ನಾವು ಐಲ್ಯಾಂಡ್ ಟೂರ್ ಮಾಡಬೇಕು. ಐಲ್ಯಾಂಡ್ ಟೂರ್ ಮುಗಿಸ್ಕೊಂಡು ಸೇಮ್ ಡೇ ರಿಟರ್ನ್ ಆಗೋಕ್ಕೆ ಕಷ್ಟ ಆಗುತ್ತೆ, ಟೈಮ್ ಮಿಸ್ ಮ್ಯಾಚ್ ಆಗುತ್ತೆ. ಹಾಗಾಗಿ ಒನ್ ವೇ ಟಿಕೆಟ್ ತೊಗೊಂಡು ಅಲ್ಲೇ ರೂಮ್ ಮಾಡಿ ನೆಕ್ಸ್ಟ್ ಡೇ ಬರೋದು ಉತ್ತಮ. This one for 10 o'clock. Yeah. With Bundaya Company. Phuket to PP. And then you check in counter number 11. 11. Yeah. Walk to inside and the next option right. See number 11. Oh. Thank you, sir. ಎಂಟ್ರೆನ್ಸಲ್ಲಿ ಇದ್ದಂತಹ ಕೌಂಟರಲ್ಲಿ ಟಿಕೆಟ್ ತಗೊಂಡು ಹಾರ್ಬರ್ ಒಳಗಡೆ ಬಂದೆ. Sticker on your shirt, please. On your t-shirt. On your t-shirt. And you get number 2 now, please. Thank you. ಬೇಗ ರೀಚ್ ಆಗ್ಬೋದು ಅಂತ ನಾನು ಸ್ಪೀಡ್ ಬೋಟ್ಗೆ ಟಿಕೆಟ್ ತೊಗೊಂಡು ಸ್ಪೀಡ್ ಬೋಟ್ ಒಳಗಡೆ ಬಂದೆ. ಫೈನಲಿ ಫಿಫಿ ಐಲ್ಯಾಂಡ್ಗೆ ನಾನು ರೀಚ್ ಆದೆ. ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಸುಮಾರು ಜನ ಐಲ್ಯಾಂಡ್ ಟೂರ್ ಪ್ಯಾಕೇಜ್ದು ಬೋರ್ಡ್ ಇಟ್ಕೊಂಡು ನಿಂತಿರ್ತಾರೆ, ನಮ್ಮ ಜೊತೆ ಬನ್ನಿ ನಮ್ಮ ಜೊತೆ ಬನ್ನಿ ಅಂತ. ನಾವು ಎಲ್ಲ ಕಡೆ ಟೂರ್ ಪ್ಯಾಕೇಜ್ ಬಗ್ಗೆ ಡೀಟೇಲ್ಸ್ ತೊಗೊಂಡು ಎಲ್ಲಿ ಬೆಸ್ಟ್ ಇರುತ್ತೋ ಅಲ್ಲಿ ಬಾರ್ಗೇನ್ ಮಾಡಿ ಅಲ್ಲಿ ಐಲ್ಯಾಂಡ್ ಟೂರ್ ಪ್ಯಾಕೇಜ್ ತೊಗೊಳೋದು ಉತ್ತಮ. Rainy all day, Tokyo. Rainy all day yesterday. Yesterday I was in Bangkok. Yeah. Yeah. Here rainy. Just came here. Huh? Yeah. Yesterday rainy. Here. Yesterday rainy. Yeah, today. Oh, today I'm lucky. So. Hello, Sawadika. Where you going? Okay. 1 o'clock. Today, 2nd of June. We're gonna leave at 2 o'clock. Okay. Check in at 1:40. Check in here with me, okay? Okay. Okay. Take your some glass, some cream and towel. Okay. 1,000 baht, please. Yeah. Okay. You speak for that. Thank you. Thank you. ಫಿಫಿ ಐಲ್ಯಾಂಡ್ಗೆ ಬೆಳಗ್ಗೆ 11 ಗಂಟೆಗೆ ರೀಚ್ ಆಗಿದ್ದರಿಂದ
ಮಧ್ಯಾಹ್ನ 2 ಗಂಟೆಯಿಂದ ಸಂಜೆವರೆಗೂ ಇದ್ದಂತಹ ಐಲ್ಯಾಂಡ್ ಟೂರ್ ಪ್ಯಾಕೇಜ್ನ ತಗೊಂಡು ರೂಮ್ ಕಡೆ ಫ್ರೆಶ್ ಅಪ್ ಆಗೋಕ್ಕೆ ಬಂದೆ. ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂದರೆ, ಥೈಲ್ಯಾಂಡಲ್ಲಿ ತುಂಬ ಸೆಕೆ ಇರೋದ್ರಿಂದ ಯಾವಾಗಲೂ ಬೆವರು ಬರ್ತಾನೆ ಇರುತ್ತೆ. ಹಾಗಾಗಿ ಒಂದು ಟವಲ್ ಇಟ್ಕೊಂಡಿದ್ರೆ ಅನುಕೂಲ ಆಗುತ್ತೆ. ಜೊತೆಗೆ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ಅವಾಗವಾಗ ನೀರು ಕುಡಿತಾ ಇರಬೇಕು. ಸೊ ಹಾಗಾಗಿ ಯಾವಾಗಲೂ ನಿಮ್ಮ ಜೊತೆ ಒಂದು ನೀರು ಬಾಟ್ಲು ಇದ್ದರೆ ಉತ್ತಮ. The trip will take about 5.5 hours, so we're ending everything by 7:30 back to the pier. ಸ್ಪೀಡ್ ಬೋಟ್ನಲ್ಲಿ ಕೂತ್ಕೊಂಡು ಐಲ್ಯಾಂಡ್ ಟೂರ್ಗೆ ಹೊರಟೆ. ಅಲ್ಲಿದ್ದಂತಹ ಮೇನ್ ಕ್ಯಾಪ್ಟನ್ನು ಐಲ್ಯಾಂಡ್ ಟೂರ್ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. And our mission is the east stop. I will tell you where we go, what we do then. Easy that, right? And then for the safety on board, we have life vests. ಬನ್ನಿ ಐಲ್ಯಾಂಡ್ ಟೂರ್ನ ಎಕ್ಸ್ಪ್ಲೋರ್ ಮಾಡೋಣ. ಈಗ ನಾವು ಬ್ಯಾಕ್ ಸೈಡ್ ಆಫ್ ಮಾಯಾ ಬೇ ಬಂದಿದ್ದೀವಿ. ಮಾಯಾ ಬೇ ಅನ್ನೋದು ಒಂದು ಬೀಚ್ನ ಹೆಸರು. ಈ ಮಾಯಾ ಬೇಯ ಡೆಸ್ಟಿನೇಷನ್ ರೀಚ್ ಆಗೋಕೆ ಮರೈನಾ ನ್ಯಾಷನಲ್ ಪಾರ್ಕ್ ಅಂತ ಇದೆ, ಅದರೊಳಗಡೆಯಿಂದ ಹೋಗಬೇಕು. ಸೊ ವೆಲ್ಕಮ್ ಟು ಮಾಯಾ ಬೇ. ಬೋಟ್ ಅವರು ನಮ್ಮನ್ನೆಲ್ಲ ಇಳಿಸಿ ಪಕ್ಕದಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಒಂದು 40 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಅಷ್ಟರಲ್ಲೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಮತ್ತೆ ದಡದ ಹತ್ರ ನಮ್ಮನ್ನೆಲ್ಲ ಹತ್ತಿಸ್ಕೊಂಡು ನೆಕ್ಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ನಾವು ಬಂದಿರೋ ಜಾಗ ಫಿಲೆ ಲಗೂನ್ ಅಂತ. Guys, someone phone here. ಯೂಶಲಿ ಇಂಥ ಐಲ್ಯಾಂಡ್ ಟೂರ್ಗಳಲ್ಲಿ ಸ್ವಿಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಒಂದು ಜೊತೆ ಸ್ವಿಮ್ ವೇರ್ ಇಟ್ಕೊಳೋದು ತುಂಬ ಅನುಕೂಲ ಆಗುತ್ತೆ. ಸೊ ಸ್ವಿಮ್ಮಿಂಗ್ ಬರ್ದಲ್ಲೇ ಇರೋರಿಗೆ ಲೈಫ್ ಜಾಕೆಟ್ ಹಾಕಿ ಸ್ವಿಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಜಾಗದ ಹೆಸರು ಲೋಸಾಮಾ ಬೇ. ಇಲ್ಲಿ ಸ್ನಾರ್ಕಲಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನನ್ನ ಹಿಂದೆ ಎಲ್ಲ ಸ್ನಾರ್ಕಲಿಂಗ್ ಮಾಡ್ತಿದ್ದಾರೆ. ನಾನು ಸ್ವಿಮ್ಮಿಂಗ್ ಮಾಡಿ ಚೆನ್ನಾಗಿ ಸುಸ್ತಾಗಿತ್ತು, ಅದಕ್ಕೆ ನೇಚರ್ ನೋಡ್ತಾ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಸನ್ಸೆಟ್ ಆಗೋದನ್ನು ನೋಡೋದಕ್ಕೆ ಫ್ರಂಟ್ ಸೈಡ್ ಮಂಕಿ ಬೀಚ್ ಹತ್ರ ನಿಲ್ಲಿಸಿದ್ರು, ಆದರೆ ಸನ್ಸೆಟ್ ಆಗೋದು ಕಾಣಲಿಲ್ಲ. ಸೊ ಹಂಗೆ ರಿಟರ್ನ್ ಬ್ಯಾಕ್ ಟು ಫಿಫಿ ಐಲ್ಯಾಂಡ್. ಫಿಫಿ ಐಲ್ಯಾಂಡ್ನ ಬ್ಯಾಕ್ ಸೈಡು ಬೀಚ್ ಹತ್ರ ಫೈರ್ ಶೋ ನಡೀತಾ ಇತ್ತು. ಸೊ ಆ ಕಡೆ ಬಂದೆ. ಸೊ ಇಲ್ಲಿ ಫೈರ್ ಶೋ ಸಕ್ಕದಾಗಿತ್ತು. ಇಲ್ಲಿ ಬೀಚ್ ಪಕ್ಕ ಇರೋ ಅಂಗಡಿಯವರು ಈ ಥರ ಅವ್ರ ಅಂಗಡಿ ಮುಂದೆ ಫೈರ್ ಶೋನ ಆರ್ಗನೈಸ್ ಮಾಡಿರ್ತಾರೆ. ಫೈರ್ ಶೋ ನೋಡಿಕೊಂಡು ಕೂರಬೇಕು ಅಂದರೆ ಆ ಅಂಗಡಿಯಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡಿಕೊಂಡು ಕೂತ್ಕೋಬೋದು. ಹೀಗೆ ಸ್ವಲ್ಪ ಹೊತ್ತು ಫೈರ್ ಶೋ ನೋಡಿಕೊಂಡು ಮತ್ತೆ ರೂಮ್ಗೆ ವಾಪಸ್ ಬಂದೆ. ಇವತ್ತು ಫಿಫಿ ಐಲ್ಯಾಂಡಿಂದ ಮತ್ತೆ ಫೂಕೆಟ್ಗೆ ಹೋಗಬೇಕಿತ್ತು. ಹಾಗಾಗಿ ರೂಮ್ ಚೆಕ್ಔಟ್ ಮಾಡಿ ಫೂಕೆಟ್ಗೆ ಹೋಗೋ ಬೋಟ್ ಟಿಕೆಟ್ ತೊಗೊಳಕ್ಕೆ ಹೋದೆ. Thank you. ರೂಮ್ ಚೆಕ್ಔಟ್ ಮಾಡಿಕೊಂಡು ಇಮಿಡಿಯೇಟಾಗಿ ಬೋಟ್ ಟಿಕೆಟ್ ತೊಗೊಂಡು ಪಿಯರ್ ಹತ್ರ ಹೋದೆ. ಬೋಟ್ ಜಸ್ಟ್ ಅಲ್ಲಿ ಮಿಸ್ ಆಯಿತು. ಮತ್ತೆ 12 ಗಂಟೆಗಿದೆ, ಅದೇ ಟಿಕೆಟಲ್ಲಿ ನೀವು ಮತ್ತೆ ಹೋಗ್ಬೋದು ಅಂತ ಹೇಳಿದ್ರು. ಸೊ ಆ 1 ಅವರ್ ಗ್ಯಾಪಲ್ಲಿ ಲೋಕಲ್ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಗೆಟಪ್ಪಲ್ಲಿ ಫೂಕೆಟ್ ಕಡೆ ಹೊರಟೆ. ಫೂಕೆಟಲ್ಲಿರೋ ರಸಾದ ಹಾರ್ಬರ್ಗೆ ರೀಚ್ ಆದೆ. ರಸಾದ ಹಾರ್ಬರಿಂದ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಡೌನ್ ಟೌನ್ ಮಾರ್ಕೆಟ್ ಕಡೆ ಬಂದೆ. ಇಲ್ಲಿಂದ ಪಟಾಂಗ್ ಬೀಚ್ಗೆ ಬಸ್ಗಳು ಸಿಗುತ್ತೆ. ನಾನು ಪಟಾಂಗ್ ಬೀಚ್ ಹತ್ರ ಇರೋ ಬಾಂಗ್ಲಾ ರೋಡ್ ಹತ್ರ ರೂಮ್ ಮಾಡಿದ್ದೀನಿ. ಬನ್ನಿ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಬೀಚ್ ಕಡೆ ಹೋಗೋಣ. ಲಕಿಲಿ ನಾನು ಬುಕ್ ಮಾಡಿದ್ದಂತಹ ಹೋಟೆಲ್ ಹತ್ರನೇ ಬಸ್ ಸ್ಟಾಪ್ ಇತ್ತು. ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಹೋಟೆಲ್ ಕಡೆ ಬಂದೆ.
ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ರೂಮ್ ಪಕ್ಕದಲ್ಲೇ ಇದ್ದಂತಹ ಕೆಫೆಗೆ ಹೋಗಿ ರಿಲ್ಯಾಕ್ಸ್ ಮಾಡೋಣ ಅಂತ ಬಂದೆ. ಥೈಲ್ಯಾಂಡಿಗೆ ಬಂದಾಗಿಂದ ಬೇರೆ ಲ್ಯಾಂಗ್ವೇಜ್ ಸಾಂಗ್ ಕೇಳಿ ಕೇಳಿ ಬೋರ್ ಆಗಿತ್ತು. ತಗೋ ನೋಡಿ ಆಗದೆ ಕನ್ನಡ ಸಾಂಗು. ಅಲ್ಲಿ ಕೆಲಸ ಮಾಡ್ತಿರೋರು ಬಾಯಲ್ಲೂ ಕನ್ನಡ ಗುನುಗ್ತಾ ಇತ್ತು. ಮತ್ತೆ ನಾಳೆ ಫೂಕೆಟಿಂದ ಬ್ಯಾಂಕಾಕಿಗೆ ಬಸ್ನಲ್ಲಿ ಹೋಗೋಣ ಅಂತ busonlineticket.co.th ವೆಬ್ಸೈಟ್ನಲ್ಲಿ ನನ್ನ ಪಾಸ್ಪೋರ್ಟ್ ಡೀಟೇಲ್ಸ್ ಫಿಲ್ ಮಾಡಿ ಬುಕ್ ಮಾಡಿಕೊಂಡೆ. ಬಟ್ ಪೇಮೆಂಟ್ ಮಾಡೋಕ್ಕೆ ಈ ವೆಬ್ಸೈಟಲ್ಲಿ ಇಂಡಿಯನ್ ಬ್ಯಾಂಕ್ಸು ಸಪೋರ್ಟ್ ಮಾಡಲ್ಲ. ಹಾಗಾಗಿ ಇನ್ನೊಂದು ಆಪ್ಷನ್ ಇತ್ತು, ಪೇ ಅಟ್ 7-Eleven ಅಂತ. 7-Elevenನ ಸೆಲೆಕ್ಟ್ ಮಾಡಿಕೊಂಡು ರೆಸಿಪ್ಟ್ನ ಡೌನ್ಲೋಡ್ ಮಾಡಿದೆ. ಸ್ವಲ್ಪ ಹೊತ್ತು ಸ್ನೂಕರ್ ಆಡಿಕೊಂಡು ನೆಕ್ಸ್ಟ್ ಡೇ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಕಡೆ ಟೂರ್ ಮಾಡೋಣ ಅಂತ ಟೂರ್ ಪ್ಯಾಕೇಜ್ ಬುಕ್ ಮಾಡೋದಕ್ಕೆ ಅಂತ ಹೊರಟೆ. ಅಲ್ಲೇ ಸುತ್ತಮುತ್ತ ಇರೋ ಶಾಪ್ಗಳಲ್ಲಿ ವಿಚಾರಿಸಿ ಕೊನೆಗೆ ನಾನು ಬುಕ್ ಮಾಡಿದ್ದಂತಹ ಹೋಟೆಲ್ ಪಕ್ಕನೇ ಟೂರ್ ಪ್ಯಾಕೇಜ್ ಶಾಪ್ ಇತ್ತು. ಅಲ್ಲೇ ಬೆಸ್ಟ್ ಪ್ರೈಸಿಗೆ ಸಿಕ್ತು. ಅಲ್ಲೇ ಬುಕ್ ಮಾಡಿಕೊಂಡು ಹೊರಟೆ. Thank you. Thank you. Okay. 7-Eleven ಸೂಪರ್ ಮಾರ್ಕೆಟ್ಗೆ ಹೋಗಿ ಬುಕ್ಕಿಂಗ್ ಮಾಡಿದಂತಹ ಬಸ್ ಸೀಟ್ಗೆ ಪೇಮೆಂಟ್ ಮಾಡಿ ಬೀಚ್ ಕಡೆ ಬಂದೆ. ಪಟಾಂಗ್ ಬೀಚ್ನಲ್ಲಿ ಈವ್ನಿಂಗ್ ವಾಕ್ ಮಾಡಿಕೊಂಡು ನೈಟ್ ಮಾರ್ಕೆಟ್ ಕಡೆ ಬಂದೆ. ಈ ನೈಟ್ ಮಾರ್ಕೆಟ್ ಹೆಸರು ಬನ್ಜಾನ್ ಫ್ರೆಶ್ ಮಾರ್ಕೆಟ್ ಅಂತ. ಇಲ್ಲೂ ಥೈಲ್ಯಾಂಡ್ ದೇಶದ ವಿಧವಾದ ಖಾದ್ಯಗಳನ್ನ ನಾವು ನೋಡ್ಬೋದು. How much tuna? ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿರೋ ಹಸಿಮೀನ ನಾವು ತಗೊಂಡು ಇಲ್ಲೇ ಇವ್ರ ಹತ್ರನೇ ಕ್ಲೀನ್ ಮಾಡಿಸಿ ಇವ್ರ ಹತ್ರನೇ ಕುಕ್ ಮಾಡಿಸ್ಬೋದು. ನಾನು ಎಲ್ಲ ಥರದ ಫಿಶ್ನ ನೋಡಿ ಕೊನೆಗೆ ಫ್ರೆಶ್ ಆಗಿದ್ದಂತಹ ರೆಡ್ ತಿಲಪಿಯಾ ಫಿಶ್ನ ಸೆಲೆಕ್ಟ್ ಮಾಡಿಕೊಂಡೆ. ಇವ್ರ ಕುಕ್ಕಿಂಗ್ ಸ್ಟೈಲು ಮೀನನ್ನ ಕೆಂಡದ ಮೇಲೆ ಸುಟ್ಕೊಡ್ತಾರೆ. ಈ ಥರ ತಿಂದು ರೂಢಿ ಇಲ್ಲ ನನಗೆ. ಹಾಗಾಗಿ ನಾನು ಇವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನಿಮ್ಮ ಹತ್ರ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಕೊಡಿ, ನಾನೇ ಕುಕ್ ಮಾಡ್ಕೋತೀನಿ ಅಂತ. ಫೈನಲಿ ಅವರು ನನ್ನ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿ ಅವ್ರ ಹತ್ರ ಏನೇನಿತ್ತೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನನಗೆ ಕೊಟ್ಟರು. ನಾನು ನಮ್ಮ ಹೋಟೆಲ್ನಲ್ಲಿ ಮಾಡ್ತಿದ್ದಂತಹ ಅಚ್ಚ ನಾಟಿ ಸ್ಟೈಲ್ ಫಿಶ್ ಫ್ರೈ ಮಾಡಿಕೊಂಡೆ. ಸಖತ್ತಾಗಿದ್ದಂತಹ ಹಾಟ್ ಸ್ಪೈಸಿ ಕ್ರಿಸ್ಪಿ ನಾಟಿ ಸ್ಟೈಲ್ ಫಿಶ್ ಫ್ರೈ ತಿನ್ಕೊಂಡು ಬಾಂಗ್ಲಾ ನೈಟ್ ಮಾರ್ಕೆಟ್ ಕಡೆ ಬಂದೆ. ಇಲ್ಲಿ ಕೋಕೋನಟ್ ಐಸ್ ಕ್ರೀಮ್ ತಗೊಂಡೆ, ಸಖತ್ತಾಗಿತ್ತು. ಐಸ್ ಕ್ರೀಮ್ ತಿನ್ನೋದೇ ಇಲ್ಲ ಅನ್ನೋರ್ಗೂ ಕೂಡ ಈ ಐಸ್ ಕ್ರೀಮ್ ಸಖತ್ ಇಷ್ಟ ಆಗುತ್ತೆ. ಈ ಐಸ್ ಕ್ರೀಮ್ ತಿನ್ಕೊಂಡು ಹೋಟೆಲ್ ಕಡೆ ಬಂದೆ. ನಿನ್ನೆನೆ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಟೂರ್ ಪ್ಯಾಕೇಜ್ ತಗೊಂಡಿದ್ದೆ. ನನ್ನ ಹೋಟೆಲ್ನಿಂದ ಪಿಕಪ್ ಮಾಡಿಕೊಂಡು ಆವೋ ಪೋರ್ಟ್ ಪಿಯರ್ಗೆ ಕರ್ಕೊಂಡು ಬಂದರು. ಪಿಯರ್ ಅಂದರೆ ಹಾರ್ಬರ್. ಇಲ್ಲೇ ಹಾರ್ಬರ್ ಪಕ್ಕದಲ್ಲಿರೋ ಒಂದು ಅಂಗಡಿ ಜಾಗದಲ್ಲಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರು. ಈ ಟೂರ್ ಪ್ಯಾಕೇಜ್ಗೆ ನಂತರ 10-15 ಜನ ಬಂದಿದ್ರು. ಎಲ್ಲರದು ಬ್ರೇಕ್ಫಾಸ್ಟ್ ಆದಮೇಲೆ ಪಿಯರ್ ಹತ್ರ ಕರ್ಕೊಂಬಂದರು. ಈ ಐಲ್ಯಾಂಡ್ ಟೂರ್ನಲ್ಲಿ 5-6 ಸ್ಪಾಟ್ನ ಕವರ್ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಮ್ಯಾಂಗ್ರೋವ್ ಕೇವ್. ತುಂಬ ಭಯಂಕರವಾಗಿದ್ದಂತಹ ಮ್ಯಾಂಗ್ರೋವ್ ಕೇವ್ ನೋಡಿಕೊಂಡು ಈಗ 2ನೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗದ ಹೆಸರೇ ಜೇಮ್ಸ್ ಬಾಂಡ್ ಐಲ್ಯಾಂಡ್. ಈ ಟೂರ್ ಪ್ಯಾಕೇಜಲ್ಲಿ ಮೈನ್ ಹೈಲೈಟ್ ಅಂದರೆ ಜೇಮ್ಸ್ ಬಾಂಡ್ ಐಲ್ಯಾಂಡ್. ಹಾಗಾಗಿ ಈ ಟೂರ್ ಪ್ಯಾಕೇಜ್ಗೆ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಟೂರ್ ಪ್ಯಾಕೇಜ್ ಅಂತ ಹೆಸರಿಟ್ಟಿದ್ದಾರೆ. ಈಗ ಹೋಗ್ತಿರೋ ನೆಕ್ಸ್ಟ್ 3ನೇ ಜಾಗ ಬಂದು ಫಿಶರ್ಸ್ ಮ್ಯಾನ್ ವಿಲೇಜ್ ಅಂತ. ಇಲ್ಲಿ ರೆಸ್ಟೋರೆಂಟ್ ಇದೆ. ಇಲ್ಲಿ ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಐಲ್ಯಾಂಡ್ ಟೂರ್ ಮಾಡಬೇಕಾದ್ರೆ ನಮ್ಮ ಜೊತೆಗೆ ಟವಲ್ ಇಟ್ಕೊಂಡಿರಬೇಕು. ಅವಾಗವಾಗ ಬೇವ್ರು ಬಂದಾಗೆಲ್ಲ ಒರೆಸ್ಕೊಳೋದಕ್ಕೆ. ಜೊತೆಗೆ ಮೊಬೈಲ್ ಚಾರ್ಜರ್ ಇಟ್ಕೊಂಡಿದ್ರೆ ಏನಾದರೂ ಬ್ಯಾಟ್ರಿ ಲೋ ಆದರೆ ಈ ಫಿಶರ್ಸ್ ಮ್ಯಾನ್ ವಿಲೇಜಲ್ಲಿ ಪ್ಲಗ್ ಪಾಯಿಂಟ್ ಇರುತ್ತೆ. ಇಲ್ಲಿ ಊಟ ಮಾಡಿಕೊಂಡು ಮೊಬೈಲ್ ಚಾರ್ಜ್ ಮಾಡ್ಕೋಬೋದು. ಈ ಮಧ್ಯಾಹ್ನದ ಊಟ ಟೂರ್ ಪ್ಯಾಕೇಜ್ನಲ್ಲೇ ಇನ್ಕ್ಲೂಡ್ ಆಗಿದೆ. ಇವರು ವೆಜ್ ಆ್ಯಂಡ್ ನಾನ್ ವೆಜ್ ಊಟನ ಅನ್ಲಿಮಿಟೆಡಾಗಿ ಕೊಡ್ತಿದ್ದಾರೆ. ಹೋಟೆಲ್ನಿಂದ ಪಿಕ್ ಮಾಡಿ ಬ್ರೇಕ್ಫಾಸ್ಟ್ ಕೊಟ್ಟು ಜೊತೆಗೆ ಮಧ್ಯಾಹ್ನದ ಊಟನೂ ಕೊಟ್ಟು ಐಲ್ಯಾಂಡ್ ಟೂರ್ ಮಾಡಿಸಿ ಮತ್ತೆ ಡ್ರಾಪ್ ಮಾಡ್ತಾರೆ. ಟೋಟಲಿ ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು. ಈ 4ನೇ ಜಾಗದ ಹೆಸರೇ ಹಾಂಗ್ ಐಲ್ಯಾಂಡ್ ಅಂತ. ಇಲ್ಲಿ ನಮಗೆ ಕ್ಯಾನೋಯಿಂಗ್ ಅಂದರೆ ದೋಣಿ ಓಡ್ಸಕ್ಕೆ ಕೊಡ್ತಾರೆ. ದೋಣಿ ಆಟ ಆಡ್ಕೊಂಡು ಈಗ ನಾವು 5ನೇ ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದ ಹೆಸರೇ ನಾಕಾ ಐಲ್ಯಾಂಡ್. ನಾಕಾ ಐಲ್ಯಾಂಡ್ನಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ ಜೆಟ್ಸ್ಕಿ ಇಟ್ಕೊಂಡಿರ್ತಾರೆ. ತುಂಬ ಲಾಂಗ್ ಸ್ಟ್ರೆಚ್ ಓಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಟ್ಟು 5 ಟೂರಿಸ್ಟ್ ಸ್ಪಾಟ್ಗಳನ್ನ ತೋರಿಸ್ಕೊಂಡು ಹಾರ್ಬರ್ ಹತ್ರ ಕರ್ಕೊಂಡ್ಬಂದರು. ಹಾರ್ಬರಿಂದ ಮತ್ತೆ ಹೋಟೆಲ್ಗೆ ಡ್ರಾಪ್ ಮಾಡೋದಕ್ಕೆ ಕ್ಯಾಬ್ ಬಂತು. ನಿನ್ನೆನೆ ಬ್ಯಾಂಕಾಕ್ ಬಸ್ ಬುಕ್ ಮಾಡಿದ್ದೆ.
ಹಾಗಾಗಿ ಫೂಕೆಟ್ ಬಸ್ ಟರ್ಮಿನಲ್ 2 ಇಂದ ಬಸ್ ಇದ್ದಿದ್ದರಿಂದ ಅಲ್ಲಿಗೆ ಡ್ರಾಪ್ ಮಾಡಿಸ್ಕೊಂಡೆ. ಫೂಕೆಟ್ ಬಸ್ ಟರ್ಮಿನಲ್ 2 ಹತ್ರ ಒಂದು ಸೂಪರ್ ಚೀಪ್ ಮಾರ್ಕೆಟ್ ಅನ್ನೋ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಇತ್ತು. ಇನ್ನು ಬಸ್ ಹೊರಡೋಕೆ ಟೈಮ್ ಇದ್ದಿದ್ದರಿಂದ ಶಾಪಿಂಗ್ ಮಾಡೋಕೆ ಅಂತ ಹೋದೆ. ಇಲ್ಲಿ ತುಂಬ ಕಡಿಮೆ ಬೆಲೆಗೆ ಕ್ವಾಲಿಟಿ ಇರೋ ವಸ್ತುಗಳು ಸಿಗುತ್ತೆ. ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ದಿಸ್ ಈಸ್ ದಿ ಬೆಸ್ಟ್ ಚಾಯ್ಸ್. ಶಾಪಿಂಗ್ ಮುಗಿಸ್ಕೊಂಡು ಫೂಕೆಟ್ ಬಸ್ ಟರ್ಮಿನಲ್ 2ಗೆ ಬಂದೆ. ಮೊಬೈಲ್ನಲ್ಲಿ ಬಸ್ ಬುಕ್ ಮಾಡಬೇಕಾದ್ರೆ ಪಾಸ್ಪೋರ್ಟ್ ನಂಬರ್ ಎಂಟ್ರಿ ಮಾಡಿ ಬುಕ್ ಮಾಡಿದ್ದೆ. ನಂತರ 7-Elevenಗೆ ಹೋಗಿ ಪೇಮೆಂಟ್ ಮಾಡಿದ್ದೆ. ಈ ಎಲ್ಲ ಡೀಟೇಲ್ಸು ಇವ್ರಿಗೆ ಕೊಟ್ಟಾದ್ಮೇಲೆ ಅವರು ಕಂಪ್ಯೂಟರ್ನಲ್ಲಿ ನನ್ನ ಪಾಸ್ಪೋರ್ಟ್ ನಂಬರ್ ಹಾಕಿ ಚೆಕ್ ಮಾಡಿದ್ರು. ಅಲ್ಲಿ ನನ್ನ ಹೆಸರಿನಲ್ಲಿ ಸೀಟ್ ಬುಕ್ ಆಗಿರೋದು ಕನ್ಫರ್ಮ್ ಮಾಡಿಕೊಂಡು ಬಸ್ ಟಿಕೆಟ್ ಕೊಟ್ಟರು. ಬಸ್ ಟಿಕೆಟ್ ತಗೊಂಡು ಬಸ್ ಪ್ಲ್ಯಾಟ್ಫಾರ್ಮ್ ಹತ್ರ ಬಂದೆ. ಆಲ್ರೆಡಿ ಬಸ್ ನಿಂತಿತ್ತು. ಬಸ್ ಒಳಗಡೆ ಕೂತ್ಕೊಂಡು ಬ್ಯಾಂಕಾಕ್ ಕಡೆ ಪ್ರಯಾಣ ಬೆಳೆಸಿದೆ. ಇವತ್ತು 8ನೇ ದಿನ ಬ್ಯಾಂಕಾಕ್ನಲ್ಲಿರೋ ಮೋಚಿಟ್ಟು ಬಸ್ ಟರ್ಮಿನಲ್ಗೆ ರೀಚ್ ಆದೆ. ಟ್ರಾವೆಲ್ ಮಾಡೋದಕ್ಕೆ ಸುಮಾರು ಕ್ಯಾಬ್ಗಳ ಆ್ಯಪ್ ಇದೆ. ಅದರಲ್ಲಿ ಬೋಲ್ಟ್ ಆ್ಯಪ್ನಲ್ಲಿ ಕಮ್ಮಿಗೆ ಕ್ಯಾಬ್ಗಳು ಸಿಗ್ತವೆ. ಹಾಗಾಗಿ ಬೋಲ್ಟ್ ಆ್ಯಪ್ನ ನಾನು ಪ್ರಿಫರ್ ಮಾಡ್ತೀನಿ. ಈಗ ಮೋಚಿಟ್ಟು ಬಸ್ ಟರ್ಮಿನಲ್ಲಿಂದ ನಿಯರ್ ಬೈ ಬೋಟ್ ಪಿಯರ್ಗೆ ಹೋಗೋಕ್ಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಬಂಗ್ ಪೋ ಪಿಯರ್ ಕಡೆ ಬಂದೆ. ಬಂಗ್ ಪೋ ಪಿಯರ್ನಲ್ಲಿ ನನಗೆ ಇಟಲಿ ದೇಶದ ಎಕ್ಸ್ ಆರ್ಮಿ ಲಿಯೋ ಅನ್ನೋರು ಪರಿಚಯ ಆದರು. ಇವ್ರ ಜೊತೆಗೆ ಇವ್ರ ಗೈಡೆನ್ಸ್ನಲ್ಲಿ ಸಂಜೆವರೆಗೂ ಬ್ಯಾಂಕಾಕ್ನ ಲೋಕಲ್ ಸಿಟಿ ಟೂರ್ ಮಾಡಿದೆ. ಎಕ್ಸ್ ಆರ್ಮಿ ಲಿಯೋ ಜೊತೆ ರೌಂಡ್ಸ್ ಮುಗಿಸ್ಕೊಂಡು ಬ್ಯಾಂಕಾಕ್ನ ಸೆಂಟರ್ ಪ್ಲೇಸ್ನಲ್ಲಿ ಒಂದಾಗಿರೋ ಕೋಶನ್ ರೋಡ್ ಹತ್ರ ರೂಮ್ ಮಾಡಿದ್ದೆ. ರೂಮ್ಗೆ ಚೆಕ್ ಇನ್ ಆದೆ, ಫ್ರೆಶ್ ಅಪ್ ಆಗಿ ಮತ್ತೆ ರೌಂಡ್ಸ್ ಹೋಗೋಕ್ಕೆ ಹೊರಗೆ ಬಂದೆ. ಬೈಕ್ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಬ್ಯಾಂಕಾಕ್ನಲ್ಲಿರೋ ದೊಡ್ಡ ಮಾಲ್ MBK ಸೆಂಟರ್ ಕಡೆ ಬಂದೆ. ಮಾಲ್ ಒಳಗೆ ಎಲ್ಲ ಫ್ಲೋರ್ಸ್ನ ರೌಂಡ್ಸ್ ಹಾಕ್ಕೊಂಡು ಈ ಮಾಲಲ್ಲಿ SF ಸಿನಿಮಾ ಅಂತ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಇದೆ. ಇಲ್ಲಿ ಬ್ಯಾಡ್ ಬಾಯ್ಸ್ ಮೂವಿ ರಿಲೀಸ್ ಆಗಿತ್ತು. ಸೊ ಬ್ಯಾಡ್ ಬಾಯ್ಸ್ ಮೂವಿ ಟಿಕೆಟ್ ತೊಗೊಂಡು ಮೂವಿ ನೋಡಿದೆ. ಮೂವಿ ನೋಡಿಕೊಂಡು ಬೈಕ್ ಟ್ಯಾಕ್ಸಿಯಲ್ಲಿ ರೂಮ್ ಕಡೆ ಬಂದೆ. ಇವತ್ತು 9ನೇ ದಿನ ಅಂದರೆ ಕೊನೆ ದಿನ. ಲಿಯೋ ಅವರು ನನ್ನ ಕಳ್ಸ್ಕೊಡೋದಕ್ಕೆ ಬಸ್ ಸ್ಟಾಪಿಗೆ ಬಂದು ಏರ್ಪೋರ್ಟ್ ಬಸ್ ಹತ್ಸಿ ಕಳ್ಸಿಕೊಟ್ರು. ಕೋಸನ್ ರೋಡ್ ಹತ್ರನೇ ಬಸ್ ಸ್ಟಾಪ್ ಇದೆ. ಇಲ್ಲಿಂದ ಡೈರೆಕ್ಟ್ ಡಾನ್ ಮ್ಯೂಂಗ್ ಏರ್ಪೋರ್ಟ್ಗೆ ಹೋಗೋ ಬಸ್ಗಳು ಸಿಗುತ್ತೆ. ಹಾಗಾಗಿ ಇದು ಸೆಂಟರ್ ಪ್ಲೇಸ್ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ರೂಮ್ ಬುಕ್ ಮಾಡಿದ್ದೆ. ಸೊ ಫೈನಲಿ ಏರ್ಪೋರ್ಟ್ಗೆ ರೀಚ್ ಆದೆ. ಕೊನೆಯದಾಗಿ ನನ್ನ ಹತ್ರ ಉಳಿದಿದ್ದಂತಹ ಈ ಚಿಲ್ಲರೆ ದುಡ್ಡಿಗೆ ಒಂದು ಎಲೆಕ್ಟ್ರೋಲೈಟ್ ತಗೊಂಡೆ. ಜೇಬೆಲ್ಲ ಖಾಲಿ ಆಗೋಯ್ತು. ನೆಕ್ಸ್ಟು ಫ್ಲೈಟ್ ಒಳಗಡೆ ಕೂರೋದಕ್ಕೆ 4 ಹಂತಗಳನ್ನ ದಾಟ್ಕೊಂಡು ಫ್ಲೈಟ್ನ ವೆಯ್ಟಿಂಗ್ ಲಾಂಜ್ ಒಳಗಡೆ ಬಂದೆ. ಸರಿಯಾದ ಸಮಯಕ್ಕೆ ಫ್ಲೈಟು ಡಾನ್ ಮ್ಯೂಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಟೇಕ್ ಆಫ್ ಆಯಿತು. ಬ್ಯಾಂಗ್ಳೂರ್ನಲ್ಲಿರೋ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ಫ್ಲೈಟು ಲ್ಯಾಂಡ್ ಆಯಿತು. ಏರ್ಪೋರ್ಟಿಂದ ಮೆಜೆಸ್ಟಿಕ್ವರೆಗೂ 20 ನಿಮಿಷಕ್ಕೊಂದು BMTC ಬಸ್ ಇದೆ. ಸೊ ನಾನು BMTC ಬಸ್ನಲ್ಲಿ ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ಕಿಂದ ನಮ್ಮ ಜಿಲ್ಲೆ ತುಮಕೂರಿಗೆ KSRTC ಬಸ್ನಲ್ಲಿ ಹೋಗ್ತೀನಿ. ಬಾಯ್, ಮತ್ತೆ ಸಿಗೋಣ.